ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಂಗಳವಾರದ ಶರನ್ನವರಾತ್ರಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. A&J ಹೆಲ್ತ್ ಕೇರ್ನ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂಥದ್ದಾಗಿದೆ ಮತ್ತು ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರೀತಿ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರೀ ಚ ನವದುರ್ಗಾಃ ಪ್ರಕೀರ್ತಿತಾಃ ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೇವ ಮಹಾತ್ಮನ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು 2ನೇ ದಿನ ಬ್ರಹ್ಮಚಾರಿಣಿಯನ್ನು ಆರಾಧಿಸುವಂಥ ಶುಭ ದಿನ. ಹಾಗಾಗಿ ನಾವೆಲ್ಲರೂ ಈ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಕ್ಷೇತ್ರ ದರ್ಶನ ಮಾಡ್ಕೊಂಡು ಬರೋಣ. ಕಟೀಲು ದೇವಿಯ 108 ನಾಮವ ನಿರ್ಮಲ ಮನದಿ ಧ್ಯಾನಿಸಿದಾಗ ಕಷ್ಟಗಳೆಲ್ಲವ ಪರಿಹರಿಸುವಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ. ಅಂಬಾ ತಾಯಿಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಈಗ ನಮಗೆ ಸಿಕ್ಕಿದೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಚಂಡಿಕಾ ಹವನಕ್ಕಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ತಾಯಿಯ ಸಾನ್ನಿಧ್ಯದ ಪ್ರಥಮ ದ್ವಾರದಲ್ಲಿ ಪ್ರವೇಶ ಮಾಡುವಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟು ಮಾಡಲಿ. ಭ್ರಾಮರಿ ದೇವಿ ನಾಮವನುತಿಸಿ ಅನಿಷ್ಟ ಶೋಕವ ಪರಿಹರಿಸಿ ಭಾವುಕ ಭಕ್ತರಿಗಾಶ್ರಯದಾತೆ ಕಟೀಲು ದೇವಿಯ 108 ನಾಮವ ನಿರ್ಮಲ ಮನದಿ ಧ್ಯಾನಿಸಿದಾಗ ಕಷ್ಟಗಳೆಲ್ಲವ ಪರಿಹರಿಸುವಳು. ಅರುಣಾಸುರ ಮರ್ದಿನಿ ಕಾತ್ಯಾಯಿನಿ ದೋಷಗಳೆಲ್ಲವ ಕಳೆಯಲು ನುತಿಸೆ ಅಕ್ಷಯ ಕರುಣದಿ ಸಲಹುವಳು. ಯಕ್ಷಗಾನ ಪ್ರಿಯೆ ರಾಜರಾಜೇಶ್ವರಿ ಪುರಾಣ ಶ್ರವಣ ಮಾಡುತ್ತ ನೆನೆಯೇ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ, ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ದೇವಿಯ ಉತ್ಸವ ಮೂರ್ತಿ ಇಲ್ಲೂ ಸಹಿತ ಬಂದು ಕೂತು ಇಲ್ಲೂ ಸಹಿತ ಆರತಿ ಅನುಷ್ಠಾನಗಳನ್ನು ಮಾಡಿಸೋದು ಇಂದಿಗೂ ಇಲ್ಲಿ ಪದ್ಧತಿ ಇದೆ. ಈ ಪ್ರಾಕಾರ ಮಂಟಪದಲ್ಲಿ ಸ್ವರ್ಣಖಚಿತವಾಗಿರ್ತಕ್ಕಂಥ ಬಂಗಾರದ ವಿಶೇಷವಾಗಿರ್ತಕ್ಕಂಥ ಕಟೀಲು ದುರ್ಗಾ ಪರಮೇಶ್ವರಿ, ಯಾಕೆಂದರೆ ಬರ್ತಕ್ಕಂತಹ ಭಕ್ತರಿಗೆ ಗರ್ಭಗುಡಿಯಲ್ಲಿ ದರ್ಶನ ಆಗಲಿಲ್ಲ ಅಂದರೂ ಇಲ್ಲಿ ಬಂದು ತಾಯಿನ ದರ್ಶನ ಮಾಡುವಂತಹದ್ದು. ಜೊತೆಗೆ ಇದೇ ಕ್ಷೇತ್ರದಲ್ಲಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಗಜರಾಜನ ವಿಶೇಷವಾಗಿರ್ತಕ್ಕಂಥ ಆನೆ ದಂತಗಳು, ಈ ಆನೆ ದಂತಗಳು ಸಹಿತ ಈ ಕ್ಷೇತ್ರದಲ್ಲಿ ಆನೆ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಸೇವೆ ಸಲ್ಲಿಸಿದಾದ ನಂತರ ಇಲ್ಲಿ ಆನೆಯ ವಿಶೇಷವಾಗಿರ್ತಕ್ಕಂಥ ದಂತಗಳನ್ನು ಇಲ್ಲೇ ಇಟ್ಟು ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥದ್ದು ಈ ಕ್ಷೇತ್ರದ ಮಹಿಮೆ. ಕಷ್ಟಗಳೆಲ್ಲವ ಪರಿಹರಿಸುವಳು. ಭ್ರಮರಾಂಬೆ ಜಗನ್ಮಾತೆ ಎನ್ನಲು ಕಟೀಲು ಮಾತೆ ಪ್ರಸನ್ನಳಾಗಿ ವಿಭ್ರಮೆಯಿಂದ ಪಾರುಗೈವಳು. ವಿಶ್ವಮೋಹಿನಿ ವಿಶ್ವೇಶ್ವರ
ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಈ ಒಂದು ಸಾನ್ನಿಧ್ಯದಿಂದ ವಿಶೇಷವಾಗಿರ್ತಕ್ಕಂಥ ಈ ಜಲವನ್ನು ತಾಯಿಯ ಸೇವೆಗಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಭಾಗ ಏನೇ ಆದರೂ ವಿಶೇಷವಾಗಿ ತುಂಬಿ ಹರಿತಿರತಕ್ಕಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಜಲಧಾರೆ, ಈ ಜಲಧಾರೆ ಇದೆಲ್ಲವೂ ಸಹಿತ ನೋಡಲಿಕ್ಕೆ ಒಂದು ಆನಂದ. ಆದರೂ ಮಳೆ ಸಾಕಷ್ಟು ಇದೆ, ಇಲ್ಲಿಗೆ ಬರ್ತಕ್ಕಂಥದ್ದೇ ಬಹಳ ಕಷ್ಟ ಅನಿಸುತ್ತೆ. ಆದರೂ ತಾಯಿಯ ಸೇವೆ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನಕ್ಕಾಗಿ ನಾವಿಲ್ಲಿಗೆ ಬಂದಿದ್ದೀವಿ. ಬನ್ನಿ ತಾಯಿ ದರ್ಶನ ಮಾಡೋಣ. ಪ್ರಾರಂಭದಲ್ಲಿ ನಾವೆಲ್ಲರೂ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಮಾಡಿದ್ದಾಯಿತು. ಈಗ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮೋಸ್ತುದಂತಾಯ ಸಹಸ್ರಮೂರ್ತಿ ಸಹಸ್ರಪಾದಾಯ ಶ್ರೌರ್ವಾಹೇ ಶ್ರೀಮಂತರಹಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸುಬ್ರಣಾಂ ವರದಾಣೀಂ ಚ ಪ್ರಸದಾಂ ದೂತಾಂ ತರೇತ್ರೋಜ್ವಲಾಂ ವಂದೇ ಪ್ರಸ್ತಕಪಾಸಮಂಕುಶಿದ್ರಾಂ ಸರ್ಗಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಲಲಿತಾಂ ಬಾಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಓಂ ಪದ್ಮಾರಣೇ ಪದ್ಮೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಡಿತರೀ ಪದ್ಮಪತ್ರಾಯತಾಕ್ಷೀಂ
ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಓಂ ಚಕ್ರೇಶ್ವರೀ ನವದುರ್ಗಾಯೈ ನಮಃ. ಓಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪಲಕಟಿದೇ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಜಲಲಿತಾಂ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಜಾತವೇದಸೆ ಸರ್ವಾಮಸೋಮರಾತೀತೋ ನಿದಹಾತಿ ವೇದಾಃ ಸನಃಪರ್ಷತತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತಿ ವೈಲೋಚನೀಂ ಕರ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುಧರಸುಧರಸೇ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಿದಾತ್ರೀ ನಮಃ. ಓಂ ಮಹಾಮೂರ್ತಯೇ ನಮಃ. ಓಂ ಶೈಲಪುತ್ರೀ ನಮಃ. ಓಂ ಚಂದ್ರಘಂಟಾಯೈ ನಮಃ. ಓಂ ಸರಸ್ವತ್ಯೈ ನಮಃ. ನವದುರ್ಗಾಯೈ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ನಾಡದೇವತೆಯಾದಂತಹ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಅತ್ತ ಚಾಮುಂಡೇಶ್ವರಿ ಇತ್ತ ಅಣ್ಣಮ್ಮ, ಬೆಂಗಳೂರಿನ ನಗರ ದೇವತೆ ತಾಯಿ ಅಣ್ಣಮ್ಮನ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ಮಹೋತ್ಸವದಲ್ಲಿ ಶಕ್ತಿ ದೇವತೆಯ ಉಪಾಸನೆ, ಶಕ್ತಿ ದೇವತೆಯ ಆರಾಧನೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾಡಿನಾದ್ಯಂತ ಈ ನವರಾತ್ರಿಯ ಉತ್ಸವಗಳು, ದಸರಾ ಮಹೋತ್ಸವ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ಹಬ್ಬ ಇದು. ಈ ಹಬ್ಬದ ಸಡಗರ ಎಲ್ಲ ಕಡೆ ಮನೆ ಮಾಡಿದೆ. ಹಬ್ಬದ ಸಡಗರ ಮನೆ ಮಾಡಿರ್ತಕ್ಕಂಥದ್ದು, ಹಬ್ಬವನ್ನು ವಿಶೇಷವಾದಂಥ ರೀತಿ ಆಚರಣೆ ಮಾಡ್ತಕ್ಕಂಥದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ನವರಾತ್ರಿಯ 2ನೇ ದಿನ ಇವತ್ತು. ನವರಾತ್ರಿಯ 2ನೇ ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬ್ರಹ್ಮಚಾರಿಣಿಯಾಗಿರ್ತಕ್ಕಂಥ ತಾಯಿನ ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಬ್ರಹ್ಮಚಾರಿಣಿಯಾಗಿ ಒಂದು ಹಸ್ತದಲ್ಲಿ ಜಪಮಾಲೆಯನ್ನು, ಮತ್ತೊಂದು ಹಸ್ತದಲ್ಲಿ ಕಮಂಡಲವನ್ನು ಹಿಡಿದಿರ್ತಕ್ಕಂಥದ್ದು. ಕಮಂಡಲವನ್ನು ಹಿಡ್ಕೊಂಡು ಜಪಮಾಲೆಯನ್ನು ಹಿಡಿದು ತಾಯಿ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ ರೂಪದಲ್ಲಿರ್ತಕ್ಕಂತಹ ದೇವಿಯನ್ನು ನೀವೆಲ್ಲರೂ ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಬ್ರಹ್ಮಚಾರಿಣಿ ಅಂದರೆ ವ್ಯಕ್ತಿ ತಾನು ಯಾವುದೇ ಒಂದು ಕಾಯಕವನ್ನು, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ತನ್ನ ಜವಾಬ್ದಾರಿತವಾದಂಥ ಕಾಯಕವನ್ನು ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಹೊತ್ತಿರಬೇಕು, ಅದರದೇ ಆದಂತಹ ಒಂದಷ್ಟು ಜವಾಬ್ದಾರಿಗಳಿರಬೇಕು ಮತ್ತು ಸಾಧ್ಯವಾದಷ್ಟು ತನ್ನ ಕಾಯಕದೆಡೆ ತನ್ನ ಜವಾಬ್ದಾರಿತವಾದಂಥ ಮನಸ್ಸಿರಬೇಕು. ಆ ಮನಸ್ಸಿನ ಸ್ಥಿತಿ ನಾವು ಮಾಡುವಂಥ ಕಾಯಕದಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ಭಗವತಿಯ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಶೈಲಪುತ್ರಿ ಬ್ರಹ್ಮಚಾರಿಣಿ, ನಿನ್ನೆ ಶೈಲಪುತ್ರಿಯಾಗು, ಇವತ್ತು ಬ್ರಹ್ಮಚಾರಿಣಿಯಾಗು, ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಏನು ಮಾಡಿದ್ರೂ ಅದರ ಫಲಾಫಲಗಳು ಶೀಘ್ರವಾಗಿ ಸಿದ್ಧಿಯಾಗಬೇಕಾದರೆ ದೇವಿಯ ಉಪಾಸನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವಿಯ ಆರಾಧನೆ ಮಾಡತಕ್ಕಂಥ ದೇವಿ ಆರಾಧಕರು ಇವತ್ತಿನ ದಿವಸ ಅಂದರೆ ನೆನ್ನೆನೇ ಉಪವಾಸ ಪ್ರಾರಂಭ ಮಾಡಿ ಸತತವಾಗಿ ದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದು. ಪ್ರತಿ ಉಸಿರಿನ ಕ್ಷಣದಲ್ಲೂ ಸಹಿತ ಒಂದೊಂದು ಕಣಗಳಲ್ಲೂ ದೇವಿಯ ಮಹಾಮಂತ್ರವನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ಮನುಷ್ಯ ತಾನು ಏನಾದರೂ ಸಂಪಾದನೆ ಮಾಡಬೇಕಾದ್ರೆ ತನ್ನ ಸಂಪಾದನೆ ಅಂತಕ್ಕಂಥದ್ದೇನು ಈ ಹಣಕಾಸಿನ ಸಂಪಾದನೆ ಅಲ್ಲ. ಹಣಕಾಸಿನ ಸಂಪಾದನೆ ಯಾವ ಕಾಲಕ್ಕೆ ಬೇಕಾದರೂ ಮಾಡಬಹುದು. ಆದರೆ ಅದಕ್ಕೂ ಮೂಲವಾಗಿರ್ತಕ್ಕಂಥದ್ದು ಭದ್ರ ಬುನಾದಿಯಾಗಿ ತಳಪಾಯವಾಗಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ದೇವಿಯ ಉಪಾಸನೆ ಮಾಡ್ತಾ ಭಗವತಿಯ ಅನುಗ್ರಹವನ್ನು ಪಡಿಬೇಕಾದ್ರೆ, ದೇವರ ಆರಾಧನೆಯನ್ನು ಮಾಡಬೇಕಾದ್ರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ನವರಾತ್ರಿ ಕಾಲದಲ್ಲಿ ಸಂಪೂರ್ಣವಾಗಿ ಭಗವತಿಯ ಅನುಗ್ರಹದೊಂದಿಗೆ ದೇವಿಯನ್ನೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಹಾಕುವ ಪ್ರತಿ ಹೆಜ್ಜೆಯನ್ನು ಸಹಿತ ಅನುಗ್ರಹದೊಂದಿಗೆ ಸಿದ್ಧಿಯಾಗಬೇಕು ಎಂಬತಕ್ಕಂಥ ಮನಸ್ಸಿದ್ದು ಬೆಳಗ್ಗೆ ನಿತ್ಯ ಕರ್ಮಾನುಷ್ಠಾನ, ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡತಕ್ಕಂತಹದ್ದು, ದೇವಿಯನ್ನು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತು ಒಂದು ನಕ್ಷತ್ರ ಮಂಡಲವನ್ನು ಹಾಕ್ಕೊಂಡು ನಕ್ಷತ್ರದ ಮಂಡಲ ಮಧ್ಯದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಬೇಕು. ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ತಾಯಿಗೆ ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ, ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ಕುಂಕುಮಾರ್ಚನೆ, ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳ ದರ್ಶನ, ಜೊತೆಗೆ ಎಲ್ಲೆಲ್ಲಿ ವಿಶೇಷವಾಗಿ ನವರಾತ್ರಿ ಉತ್ಸವ ವೈಭವೀಪೂರಿತವಾಗಿ ನಡೆಯುತ್ತೋ ಅಂತಹ ಕ್ಷೇತ್ರಗಳಲ್ಲಿ ಶಕ್ತಿಪೀಠಗಳನ್ನು ದರ್ಶನ ಮಾಡತಕ್ಕಂಥದ್ದಿದೆಯಲ್ಲ, ಅದು ಬಹಳ ವಿಶೇಷವೇ ಸರಿ. ಹಾಗಾಗಿ ಈ ದಿನ, ಈ ಶುಭ ದಿನ ಕಟೀಲ ಶ್ರೀ ದುರ್ಗಾಪರಮೇಶ್ವರಿಯ ಆ ಮೂಲ ಸಾನ್ನಿಧ್ಯವನ್ನು ತಾವೆಲ್ಲರೂ ದರ್ಶನ ಮಾಡಿದ್ರಿ. ತಾಯಿಯ ಸಾನ್ನಿಧ್ಯ ಅಲ್ಲಿ 2 ಭಾಗಗಳಲ್ಲಿರ್ತಕ್ಕಂಥದ್ದು, ಒಂದು ಪ್ರತಿಷ್ಠಾಪನಾ ಮೂರ್ತಿ, ಇನ್ನೊಂದು ಸ್ಥಿರವಾಗಿ ನಿಂತಹ ಸಾನ್ನಿಧ್ಯ. ಏನೇ ಆದರೂ
ವಿಶೇಷವಾಗಿರ್ತಕ್ಕಂಥ ಆ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನವರಾತ್ರಿಯಲ್ಲಿ ಶೃಂಗೇರಿ ಇರ್ಬೋದು, ಹೊರನಾಡು ಇರ್ಬೋದು, ಕಟೀಲು ಕ್ಷೇತ್ರ ಇರ್ಬೋದು, ಹಾಗೆ ಕುಂಬಾಸಿಲಿರ್ತಕ್ಕಂತಹ ಕ್ಷೇತ್ರವಾಗಿರಬಹುದು, ಹಾಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನಡೀತಕ್ಕಂತಹ ನವರಾತ್ರಿ ವೈಭವ, ನವರಾತ್ರಿ ಉತ್ಸವ ಮಂಗಳೂರು ಭಾಗದಲ್ಲಂತೂ ಅದು ಹೇಳ್ತೀರದು, ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ತಾಯಿಯ ಮೂಲ ಸಾನ್ನಿಧ್ಯ, ದೇವಿಗೆ ನಡೀತಿರ್ತಕ್ಕಂಥ ಮಹಾಮಂಗಳಾರತಿಯನ್ನು ಈಗ ದರ್ಶನ ಮಾಡ್ತಾ ಇದ್ದೀರಿ. ಕಟೀಲು ಕ್ಷೇತ್ರದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಜಾತವೇದಸೆ ಸುನವಾಮ ಸೋಮವರಾದಿ ತೋರಿದಹಾತಿ ವೇದಾಹ ಸನ ಪರಿಷದ ದುರ್ಗಾಣ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೆ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೆ ಸುತರಸಿ ತರಸೆ ನಮಃ. ಮೂಲ ಸಾನ್ನಿಧ್ಯ ದರ್ಶನ ಅಂದರೆ ಅದು ಪರಮ ಪವಿತ್ರ. ಅದರಲ್ಲೂ ಕಟೀಲು ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ನದಿಯ ತೀರದಲ್ಲಿ ನೋಡಿ, ಅಕ್ಕ ತಂಗಿಯರು ಬರಬೇಕಾದ್ರೆ ಒಬ್ಬಳಾಗಿ ಬಂದು ಅದನ್ನು ಎರಡು ಭಾಗವಾಗಿ ಅಕ್ಕ ತಂಗಿಯರಾಗಿ ಮುಂದೆ ಪುನಃ ಸೇರಬೇಕಾದ್ರೆ ಒಂದೆಡೆ ಸೇರ್ತಕ್ಕಂತಹದ್ದು. ಅಂತಹ ಜಲದ ಮಧ್ಯದಲ್ಲಿ ಒಂದು ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂತಹ ವಿಗ್ರಹಗಳಿಗೆ, ದೇವಾಲಯಕ್ಕೆ ತನ್ನದೇ ಆದಂತಹ ಒಂದಷ್ಟು ಶಕ್ತಿ ಇರುತ್ತೆ, ವಿಶೇಷತೆಗಳಿರುತ್ತೆ. ಅಲ್ಲಿ ಯಾರೊಬ್ಬರ ಅನುಷ್ಠಾನ ಅನ್ನೋದಕ್ಕಿಂತ ವಿಶೇಷವಾಗಿ ಆ ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿ. ಯಾಕೆಂದರೆ ಸ್ವಚ್ಛಂದವಾದಂತಹ ಪರಿಸರ, ಸುತ್ತಮುತ್ತಿರ್ತಕ್ಕಂತಹ ಗಿಡಮರಗಳಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳು, ಅದೆಲ್ಲದರ ಮಧ್ಯದಲ್ಲಿ ಹರಿಯುವಂಥ ಜಲದ ಮಧ್ಯದಲ್ಲಿರ್ತಕ್ಕಂತಹ ದೇವಿಯ ಆಸ್ಥಾನ, ಅದು ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ. ಆ ಕ್ಷೇತ್ರದಲ್ಲಿ ಇವತ್ತಿಗೂ ಸಹಿತ ನಡೆದು ಹೋಗತಕ್ಕಂತಹ ದಾರಿಯಾಗಿರಲಿ ಅಥವಾ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿರಲಿ, ಪ್ರತಿಯೊಂದು ಗಿಡಮರಗಳಲ್ಲೂ ಒಂದೊಂದು ಶಕ್ತಿ ಇದೆ, ಒಂದೊಂದು ಸಾನ್ನಿಧ್ಯಗಳಿದೆ. ಆ ಸಾನ್ನಿಧ್ಯ ಹೇಗೆ ಬರುತ್ತೆ? ಅಲ್ಲಿರ್ತಕ್ಕಂಥ ಪರಿಸರ, ಯಾವುದೇ ಒಂದು ವಿಗ್ರಹ ಪ್ರತಿಷ್ಠಾಪನಾ ಕಾಲ ಅಥವಾ ದೇವರ ಒಂದು ಆಸ್ಥಾನ ಅಥವಾ ಇವತ್ತಿನ ದಿವಸ ನಮ್ಮ ಕರಹಸ್ತದಿಂದಲೋ ಅಥವಾ ಇನ್ನೊಬ್ಬರ ಕರಹಸ್ತದಿಂದಲೋ ಏನಾದರೂ ಒಂದು ಪ್ರತಿಷ್ಠಾಪನೆ ಅಂತ ಆದರೆ ಸುತ್ತಮುತ್ತ 10 ಗಿಡಮೂಲಿಕೆಗಳನ್ನು ತಂದು ಆ ಮೂಲಿಕೆಗಳ ರೂಪದಲ್ಲೇ ಇರ್ತಕ್ಕಂತಹ ದೇವರ ದೇವಾಲಯವನ್ನು ಮಾಡ್ತೀವಿ. ಆದರೆ ಯಾರೊಬ್ಬರೂ ಪ್ರತಿಷ್ಠಾಪನೆ ಮಾಡಬೇಕಾದ್ದಿಲ್ಲ, ಆ ಪರಿಸರಕ್ಕೆ ಆ ಶಕ್ತಿ ಇರುತ್ತೆ. ಯಾಕೆಂದರೆ ಪ್ರಕೃತಿಯ ಮಧ್ಯದಲ್ಲಿ, ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂತಹ ಆಲಯಕ್ಕೆ ತನ್ನದೇ ಆದಂಥ ಸಾನ್ನಿಧ್ಯ ಇರೋದರಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಯಾರು ದರ್ಶನ ಮಾಡಿದ್ರೂ ಅದು ಪರಮ ಪವಿತ್ರವೇ. ಅದರಲ್ಲೂ ಶುಭ ಮಂಗಳವಾರ ಇರ್ತಕ್ಕಂಥ ಈ ಶುಭ ದಿನ, ಮಂಗಳವಾರದ ದಿನ ದೇವಿಯ ಆರಾಧನೆ ಮಾಡತಕ್ಕಂಥದ್ದು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಪ್ರತಿನಿತ್ಯ ಕಾಯಕದಲ್ಲಿ ಪ್ರತಿನಿತ್ಯವೂ ಸಹಿತ ವಿಶೇಷವಾಗಿ ದೇವಿಯ ಆರಾಧನೆ ಮಾಡುವಂತಹ ಕಾಲಗಳಲ್ಲಿ ಒಂದೊಂದು ಸಾನ್ನಿಧ್ಯಗಳಲ್ಲಿ ನಡೀತಕ್ಕಂಥ ಹೋಮ ಹವನಾದಿಗಳಿದೆ. ಒಂದು ಕಡೆ ದುರ್ಗಾ ಹೋಮ, ಒಂದು ಕಡೆ ಚಂಡಿ ಹೋಮ, ಒಂದು ಕಡೆ ನವದುರ್ಗಾ ಹೋಮ, ಒಂದು ಕಡೆ ಸಹಸ್ರದಳವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ಅರ್ಪಣೆ ಮಾಡತಕ್ಕಂಥದ್ದು. ಯಾವುದೇ ಹೋಮ ಹವನಗಳಾದರೂ ಅದರಲ್ಲಿ ಸಲ್ಲಿಸ್ತಕ್ಕಂಥ ಮಹಾಪೂರ್ಣಾವತಿ ಕಾಲ ಇದೆಯಲ್ಲ, ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಶುಭ ದಿನಗಳಲ್ಲಿ ನವರಾತ್ರಿ ಉತ್ಸವದಲ್ಲಿ ಮೌನದಿಂದಿದ್ದು ದೇವಿಯ ಆರಾಧನೆ ಮಾಡತಕ್ಕಂಥದ್ದು. ಸಂಪೂರ್ಣವಾಗಿ ನೀವು ಆಡುವ ಪ್ರತಿ ಮಾತು ದೇವಿಯ ಪಾದಕ್ಕೆ ಅರ್ಪಣೆ ಆಗಬೇಕು. ದೇವಿಯ ಬಗ್ಗೆ ಚಿಂತನೆ ಮಾಡಬೇಕು, ದೇವಿಯ ಮಹಾಮಂತ್ರವನ್ನು ಜಪಿಸಬೇಕು. ಆ ಬೀಜಾಕ್ಷರಿ ಮಂತ್ರಗಳನ್ನು ನಿರಂತರವಾಗಿ ಪಠನೆ ಮಾಡ್ತಾ ಹೊರಟ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯಪಡಿಸ್ಕೋಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ನವರಾತ್ರಿಯ 2ನೇ ದಿನ, ಎಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶರನ್ನವರಾತ್ರಿ ಹಬ್ಬದ ಶುಭ 2ನೇ ದಿನದ ಮಂಗಳವಾರದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ ತಿಳ್ಕೊಳ್ತಾ ಹೋಗೋಣ. ಪಂಚಾಂಗ ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀ ನಮಃ, ಚಕ್ರೇಶ್ವರಿ ಫಲಾತ್ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವೀಜ ಮಾಸ ಶುಕ್ಲಪಕ್ಷ 27/9/2022 ಮಂಗಳವಾರ ದ್ವಿತೀಯ ಹಸ್ತ ನಕ್ಷತ್ರ. ಶರನ್ನವರಾತ್ರಿಯ 2ನೇ ದಿನ. ಇವತ್ತು ಬ್ರಹ್ಮಚಾರಣಿಯ ಆರಾಧನೆ. ತಾಯಿ ಬ್ರಹ್ಮಚಾರಣಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಶೃಂಗೇರಿ ಆಸ್ಥಾನದಿಂದ ಹಿಡಿದು ಪ್ರತಿಯೊಂದು ಭಾಗಗಳಲ್ಲೂ ಎಲ್ಲೆಲ್ಲಿ ದೇವಿಯ ಉಪಾಸನೆ ಇದೆ, ಎಲ್ಲೆಲ್ಲಿ ದೇವಿಯ ಆರಾಧನೆ ಇದೆ, ಎಲ್ಲೆಲ್ಲಿ ದೇವಿಗೆ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಮಾಡ್ತಾ ಬಂದಿದ್ದಾರೋ ಆಯಾ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಮತ್ತಷ್ಟು ವಿಶೇಷವಾದಂತಹ ಆರಾಧನೆ. ಬೆಂಗಳೂರಲ್ಲಿರ್ತಕ್ಕಂಥ ಬನಶಂಕರಿ ಆಸ್ಥಾನ, ಹಾಗೆ ಶಾರದಮ್ಮನವರ ಸಾನ್ನಿಧ್ಯ, ಗಾಯತ್ರಿ ದೇವಸ್ಥಾನ, ಹೀಗೆ ಒಂದೊಂದು ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಹೀಗೆ ಎಲ್ಲೆಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಪೀಠಗಳಾಗಿ ಅಮ್ಮನವರಿಗೆ ವಿಶೇಷವಾದಂಥ ಆರಾಧನೆ ನಡೆಯಿತು, ಅಲ್ಲೆಲ್ಲ ಪೂಜಾ ಅನುಷ್ಠಾನವೇ. ಹಾಗೆ ಪ್ರತಿನಿತ್ಯದ ಅಭಿಷೇಕದ ಕಾಲದಲ್ಲಿ ದೇವಿಗೆ ಈ ನವರಾತ್ರಿ ಕಾಲದಲ್ಲಿ ಯಾರೊಬ್ಬರಾದರೂ ಸಹಿತ
ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಆದಷ್ಟು ಬೇಗ ತಾಯಿಯನ್ನು ಸಂಪನ್ನಗೊಳಿಸ್ಕೊಳ್ಬಹುದು, ತಾಯಿಯನ್ನು ಒಲಿಸ್ಕೊಳ್ಬಹುದು. ಹಾಗಾಗಿ ನಿಮ್ಮ ಮನೆಗಳಲ್ಲಾಗಲಿ ದೇವಾಲಯದಲ್ಲಾಗಲಿ ಎಲ್ಲಾದರೂ ಸಹಿತ ಕಬ್ಬಿನ ಹಾಲನ್ನು ಕೊಟ್ಟು ದೇವರಿಗೆ ಅಭಿಷೇಕ ಮಾಡಿಸಿ. ಇದೊಂದು ಸೌಭಾಗ್ಯ. ಈ ನವರಾತ್ರಿ ಕಾಲದಲ್ಲಿ ಮಾತ್ರ ದೇವಿ ಪ್ರಸನ್ನರಾಗ್ತಕ್ಕಂಥದ್ದು. ನವರಾತ್ರಿ ಕಾಲದಲ್ಲಿ ಯಾರು ಶ್ರದ್ಧಾಭಕ್ತಿಯಾಗಿ ಭಗವತಿಯ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿಸ್ತಾರೋ ಅವರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗುತ್ತೆ. ಹಾಗೆ ಇದೊಂದು ಸುವರ್ಣಾವಕಾಶ ಇದೆ. ಯಾಕೆಂದರೆ ಈ ಮುಹೂರ್ತಗಳಲ್ಲಿ, ಈ ನವರಾತ್ರಿಯ ಮುಹೂರ್ತದಲ್ಲಿ ಗುರುಮುಖೇನ ಮಂತ್ರೋಪದೇಶ ತೆಗೆದುಕೊಳ್ತಕ್ಕಂಥದ್ದು. ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥವರು ಅಥವಾ ನಿಮಗೆ ಸಂಬಂಧಪಟ್ಟಂಥ ಗುರುಗಳು ಅಥವಾ ನಿಮ್ಮ ಧರ್ಮದ ಗುರುಗಳು ಅವರಿಂದ ಒಂದು ಬೀಜಾಕ್ಷರಿ ಮಂತ್ರವನ್ನು, ಯಾವುದಾದ್ರೂ ಒಂದು ಶಕ್ತಿಯುತವಾದಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ತೆಗೆದುಕೊಂಡು ಗಣಪತಿ ಆರಾಧನೆ ಇರಲಿ, ಶಕ್ತಿ ದೇವತಾ ಆರಾಧನೆ ಇರಲಿ, ಇಂತಹದ್ದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದೇ ಆದರೆ, ಅನುಷ್ಠಾನವನ್ನು ಮಾಡಿದ್ರೆ ಶೀಘ್ರ ಫಲ ಆಗುತ್ತೆ. ಹಾಗೆ ನಿನ್ನೆ ಅಷ್ಟೇ ಹೇಳಿದೆ ನಾನು, ಈಗಾಗಲೇ ಗೋ ಸಂತತಿ ಎಲ್ಲೋ ಒಂದು ಕಡೆ ಗೋ ಸಂತತಿಗೆ ಬಹಳ ದೊಡ್ಡದಾದಂಥ ಸಮಸ್ಯೆ ಎದುರಾಗ್ತಾ ಇದೆ ಅಂತಕ್ಕಂಥದ್ದನ್ನು, ಗೋ ಸಂತತಿಗೆ ಎದುರಾಗ್ತಿರ್ತಕ್ಕಂಥ ಸಮಸ್ಯೆಯನ್ನು ಆದಷ್ಟು ಬೇಗ ನಾವು ಆ ಸಮಸ್ಯೆಯಿಂದ ಮುಕ್ತರಗೊಳಿಸ್ಕೋಬೇಕು. ಯಾಕೆಂದರೆ ಗೋ ಸಂರಕ್ಷಣೆ ಆಗಲಿಲ್ಲ ಅಂದರೆ, ಗೋಮಾತೆ ಉಳಿವಿಲ್ಲ ಅಂದರೆ ಅದು ಸಮಸ್ಯೆ ಆಗುತ್ತೆ. ನಾಳೆ ದಿವಸ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ನಮ್ಮ ವಿಶ್ವಕ್ಕೆ ಗೋ ಸಂಪತ್ತೆಂಬತಕ್ಕಂಥದ್ದು ಸಾಮಾನ್ಯವಾದಲ್ಲ. ಆದರೆ ಈಗಾಗಲೇ ಒಂದಷ್ಟು ಭಾಗಗಳಲ್ಲಿ ಗೋವಿಗೆ ಮೈಯೆಲ್ಲ ಗಂಟುಗಳಿಂದ ಬರ್ತಕ್ಕಂಥ ಗಂಟಿನ ರೋಗಗಳು ಸಾಕಷ್ಟು ಆಗ್ತಾ ಇದೆ. ಹಾಗಾಗಿ ನವರಾತ್ರಿನಲ್ಲಿ ಪ್ರತಿನಿತ್ಯ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥದ್ದು ಇಲ್ಲಿ ನನ್ನ ಸ್ವಂತ ಪ್ರಾರ್ಥನೆ ಅಲ್ಲ, ಅಥವಾ ಯಾರೊಬ್ಬರ ಸ್ವಂತ ಪ್ರಾರ್ಥನೆ ಅನ್ನೋದಕ್ಕಿಂತ ವಿಶ್ವಮಾತೆ ಗೋಮಾತೆಯ ಸಂತತಿ ಉಳಿಬೇಕಾಗಿದೆ, ಗೋ ಸಂರಕ್ಷಣೆ ಆಗಬೇಕಾಗಿದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವೈದ್ಯರು ಅದರ ಬಗ್ಗೆ ಸಾಕಷ್ಟು ಜನ ಒಂದಷ್ಟು ಆಲೋಚಿಸ್ತಾ ಇದ್ದಾರೆ. ಬಂದಿರತಕ್ಕಂಥ ಕಾಯಿಲೆಗೆ ಹೇಗೆ ಗುಣಮುಖರಾಗಿ ಮಾಡಿಸ್ಬೇಕು ಅಂತ. ಒಂದಷ್ಟು ಭಾಗದಲ್ಲಾಗಲೇ ಲಕ್ಷಾಂತರ ಗೋವುಗಳು ಮರಣ ಹೊಂದುತ್ತಾ ಇದೆ. ಗೋವಿಗೆ ಒಂದು ದೊಡ್ಡದಾದಂತಹ ಒಂದು ಅನುಷ್ಠಾನವಾಗಬೇಕಾಗಿದೆ. ಅದಕ್ಕಾಗಿ ತಿಳಿದಿರ್ತಕ್ಕಂಥವ್ರು ಈ ಹಳ್ಳಿಗಳಲ್ಲಿ ಇವತ್ತಿಗೂ ಸಹಿತ ನಾಟಿ ವೈದ್ಯರು ಮತ್ತು ವೈದ್ಯರು ಹೇಳುವಂಥ ಮಾತು, ನಾಟಿ ವೈದ್ಯರು ಹೇಳುವಂಥ ಮಾತಿದೆ. ಏನಪ್ಪ ಅಂದರೆ, ವಿಳೆದೆಲೆ ಒಂದು 10 ತೆಗೆದುಕೊಳ್ಳಿ, 10 ವಿಳೆದೆಲೆ, ಒಂದಷ್ಟು ಕರಿಮೆಣಸು, 1 ಸ್ಪೂನಷ್ಟು ಕರಿಮೆಣಸು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕಲ್ಲುಪ್ಪು, ಆ ಕಲ್ಲುಪ್ಪು ತೆಗೆದುಕೊಂಡು 1 ಚಮಚದಷ್ಟು, ಮತ್ತು ಬೆಲ್ಲ ಒಂದು ಸ್ವಲ್ಪ, ಇದೆಲ್ಲವನ್ನು ಹಾಕಿ ಉಪ್ಪು, ಬೆಲ್ಲ ಮತ್ತು ಕರಿಮೆಣಸು, ವಿಳೆದೆಲೆ ಒಂದು 10 ತೊಗೊಳ್ಬೇಕು, ಕರಿಮೆಣಸು ಒಂದಷ್ಟು ತೊಗೋಬೇಕು, ಅದ್ರ ಜೊತೆಗೆ ಉಪ್ಪು ತೊಗೋಬೇಕು, ಬೆಲ್ಲ ಒಂದು 50 ಗ್ರಾಮ್ನಷ್ಟು ತೊಗೊಳ್ಬೇಕು. ಇವೆಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ರುಬ್ಬಿ ಅದನ್ನು ಉಂಡೆ ಆಕಾರ ಮಾಡಿ ಅದನ್ನು ಹಸುಗೆ ಆಹಾರವಾಗಿ ಕೊಡ್ತಕ್ಕಂಥದ್ದು. ಹಸುಗೆ ಆಹಾರವಾಗಿ ಕೊಡೋದ್ರಿಂದ ಅದರಲ್ಲಿ ಮೈಯೆಲ್ಲ ಗಂಟುಗಳಾಗಿ ಬರ್ತಿರ್ತಕ್ಕ, ಯಾಕೆಂದರೆ ಈ ಗಂಟುಗಳು ಸ್ವಲ್ಪ ಇದ್ದಾಗಲೇ ಸರಿಪಡಿಸಬೇಕೇ ವಿನಃ ಮೈಯೆಲ್ಲ ಗಂಟುಗಳಾಗೋಗ್ಬಿಡ್ತು ಅಂದರೆ ಹಸು ತುಂಬ ಬಡವಲಾಗ್ಬಿಡುತ್ತೆ, ಆಹಾರ ತೀರೋದಿಲ್ಲ. ದಿನಂಪ್ರತಿ ಒಂದು ಸ್ವಲ್ಪ ದಿವಸದಲ್ಲೇ ಹಸು ನಮ್ಮನ್ನು ಬಿಟ್ಟು ದೂರ ಹೊರಟು ಬಿಡುತ್ತೆ. ಅಂದರೆ ಹಸು ಮರಣ ಹೊಂದುವಂಥ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಇದು ಈಗಾಗಲೇ ರಾಜ್ಯದಲ್ಲೂ ಒಂದಷ್ಟು ಕಡೆ ಇದ್ರ ರೋಗಗಳು ಜಾಸ್ತಿ ಆಗ್ತದೆ. ಇದಕ್ಕೆ ಗಂಟಿನ ಬೇನೆ ಅಂತ ಹೇಳ್ತಾರೆ. ಮೈಯೆಲ್ಲ ಗಂಟುಗಳಾಗ್ತಿರೋದು ನೋಡಿ. ಆನಂದ್ ಗುರೂಜಿಯವರು ಬೇರೆ ಯಾವುದೇ ಕಾಯಿಲೆಗಳು ಯಾವುದೇ ಬಂದಾಗಲೂ ಸಹಿತ ಇದಕ್ಕೆ ಔಷಧಿ ಆಗಲಿ ಅಥವಾ ಇದ್ರ ಬಗ್ಗೆ ಚಿಂತನೆ ಮಾಡಿದ್ದಾಗಲಿ ಇಲ್ಲ. ಉದ್ದೇಶ ಏನಪ್ಪ ಅಂದರೆ, ವಿಶ್ವಮಾತೆ ಗೋಮಾತೆ ಗೋ ಸಂಪತ್ತಿ ಬಗ್ಗೆ, ಗೋ ಸಂರಕ್ಷಣೆ ಬಗ್ಗೆ ನಾವೆಲ್ಲರೂ ಸಹಿತ ಧ್ವನಿ ಎತ್ತಾ ಇದ್ದೀವಿ. ಆದರೆ ಗೋವಿಗೆ ಬಂದೊದಗಿರ್ತಕ್ಕಂಥ ಮಹಾ ಕಾಯಿಲೆ, ನಾವು ಹಿಂದೆಲ್ಲ ಕೋವಿಡ್ ಅಂತ ನಾವೆಲ್ಲ ಏನು ಅನುಭವಿಸಿದ್ವೋ, ಎಲ್ಲರೂ ಸಹಿತ ಎಚ್ಚರಿಕೆಯಿಂದ ಹೆಂಗೆ ಬದುಕಬೇಕು ಅಂತ ಆಲೋಚನೆ ಮಾಡಿದ್ವೋ, ಅದೇ ಪ್ರಕಾರ ಇವತ್ತಿನ ದಿವಸ ಗೋವುಗಳಿಗೆ ಸಂಭವಿಸ್ತಿರ್ತಕ್ಕಂಥ ಈ ಕಾಯಿಲೆಗಳು, ಆದಷ್ಟು ಗೋವಿಗೆ ಸಂಭವಿಸಿರ್ತಕ್ಕಂಥ, ಗೋವಿಗೆ ಬಂದಿರತಕ್ಕಂಥ ಈ ಕಾಯಿಲೆಗಳಿಂದ ಬೇಗ ನಾವು ಅದನ್ನು ಆಚೆ ತರಬೇಕಾದ್ರೆ ಈ ಒಂದು ಔಷಧಿ ಕ್ರಮ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ವಿಳೆದೆಲೆ ಒಂದು 10, ಕರಿಮೆಣಸು 1 ಸ್ಪೂನು, ಹಾಗೆ ಉಪ್ಪು ಒಂದು ಸ್ವಲ್ಪ, ಜೊತೆಗೆ ಒಂದು ಸ್ವಲ್ಪ 50 ಗ್ರಾಮ್ನಷ್ಟು ಬೆಲ್ಲ, ಇದೆಲ್ಲವನ್ನು ರುಬ್ಬಿ ಉಂಡೆಗಳಾಗಿ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದನ್ನು ಹಸುಗಳಿಗೆ ಹೆಂಗಾರು ಮಾಡಿ ತಿನ್ನಿಸ್ಬೇಕು. ಹಸುಗಳಿಗೆ ಆಹಾರದಲ್ಲಿ ಕೊಡ್ತಕ್ಕಂಥದ್ದು. ಜೊತೆಗೆ ಇದ್ರ ಜೊತೆಗೆ ಮಾಡಬೇಕಾದ್ದು ಅರಿಶಿಣ 1 ಸ್ಪೂನು, ಹಾಗೆ ಒಂದಷ್ಟು ಮೆಹಂದಿ ಸೊಪ್ಪು, ಈ ನಿಮ್ಮ ಹೆಣ್ಣುಮಕ್ಕಳು ಕೈಗೆ ಮೆಹಂದಿ ಹಾಕ್ಕೊಳ್ತಿರಲ್ಲ, ಮೆಹಂದಿ ಸೊಪ್ಪು, ಅರಿಶಿಣ 1 ಸ್ಪೂನು, ಬೇವಿನ ಸೊಪ್ಪು 1 ಹಿಡಿಯಷ್ಟು, ಮತ್ತು ತುಳಸಿ ಎಲೆ ಒಂದು ಹಿಡಿಯಷ್ಟು, ಮತ್ತು ಬೆಳ್ಳುಳ್ಳಿ ಒಂದು 10, ಇದೆಲ್ಲವನ್ನು ತೆಗೆದುಕೊಂಡು ಚೆನ್ನಾಗಿ ರುಬ್ಬಬೇಕು. ಮತ್ತೊಮ್ಮೆ ಹೇಳ್ತೀನಿ, ನಿಧಾನಕ್ಕೆ ಹೇಳ್ತೀನಿ, ಬರ್ಕೊಳ್ಳಿ. ಇದು ರೈತರ ಪ್ರತಿಯೊಬ್ಬರಿಗೂ, ಯಾರು ಗೋ ಸಂರಕ್ಷಣೆ ಮಾಡ್ತಿದ್ದೀರಿ, ಯಾರು ಗೋಪಾಲಕರಾಗಿದ್ದೀರಿ, ಯಾರು ಹಸುಗಳನ್ನು ನೋಡ್ಕೊಳ್ತಾ ಇದ್ದೀರಿ, ಹಸು ನೋಡ್ಕೊಳ್ಳೋರಿಗೆ ಒಂದು ಕಿವಿ ಮಾತಿರಲಿ, ಅವರು ತಿಳ್ಕೊಳ್ಳಿ. ಅರಿಶಿಣ 1 ಸ್ಪೂನು, ಮೆಹಂದಿ ಸೊಪ್ಪು 1 ಹಿಡಿಯಷ್ಟು, ಬೇವಿನ ಸೊಪ್ಪು 1 ಹಿಡಿಯಷ್ಟು, ತುಳಸಿ ಎಲೆ 1 ಹಿಡಿಯಷ್ಟು, ಇದೆಲ್ಲವನ್ನು ಸಹಿತ, ಜೊತೆಗೆ ಬೆಳ್ಳುಳ್ಳಿ 10 ಪೀಸು, ಅಂದರೆ ಪೂರ್ತಿ ಹಿಡಿಯಲ್ಲ, 10 ಎಸಳು. ಈ 10 ಎಸಳನ್ನು ತೆಗೆದುಕೊಂಡು ಈ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಒಂದು 500 ಗ್ರಾಮ್ ಕೊಬ್ಬರಿ ಎಣ್ಣೆ, ಒಂದು ಅರ್ಧ ಕೆಜಿಯಷ್ಟು ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಇದೆಲ್ಲ ಪದಾರ್ಥವನ್ನು ಸಹಿತ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಅದು ಸ್ವಲ್ಪ ಆರಿದ ನಂತರ ದಿನಕ್ಕೆ 3 ಬಾರಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮೈಗೆಲ್ಲ ಹಚ್ಚತಕ್ಕಂಥದ್ದು. ಮೊದಲು ಹೇಳಿರ್ತಕ್ಕಂಥದ್ದು ಹೊಟ್ಟೆ ಕೊಡುವಂಥದ್ದು, 2ನೇ ಬಾರಿ ಹೇಳ್ತಾ ಇರ್ತಕ್ಕಂಥದ್ದನ್ನು ಮೈಗೆ ಹಚ್ಚುವಂಥದ್ದು. ಇವತ್ತಿಗೂ ಸಹಿತ ಹಳ್ಳಿಗಳ ಕಡೆ ಅಲ್ಲಿರ್ತಕ್ಕಂಥ ನಾಟಿ ವೈದ್ಯರು
ಅಥವಾ ಆ ಭಾಗದಲ್ಲಿರ್ತಕ್ಕಂಥ ಒಂದಷ್ಟು ಹಿರಿಯರು ಅಂತ ಇರ್ತಾರಲ್ಲ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಈ ಪ್ರಕಾರವಾಗಿರ್ತಕ್ಕಂಥ ಗಂಟು, ಅಂದರೆ ಈ ಗಂಟು ಬೇನೆ ಎಂಬತಕ್ಕಂಥದ್ದೇನಿದೆ ಮೈಯೆಲ್ಲ ಗಂಟುಗಳಾಗ್ತಕ್ಕಂಥದ್ದು. ಈ ಸಾಮಾನ್ಯಕ್ಕೆ ಕೆಲವು ಸತಿ ನಾವು ನೋಡ್ತೀವಿ, ಸಣ್ಣ ಒಂದೋ ಎರಡೋ ಗಂಟು ಬಂದ್ರೇ ತಡ್ಕೊಳ್ಳೋಕ್ಕಾಗಲ್ಲ. ಅಂಥದ್ದು ಮೈಯೆಲ್ಲ ಗಂಟುಗಳಾಗಿ ಬಂದುಬಿಟ್ರೆ ಅದರ ಪರಿಸ್ಥಿತಿ ಇನ್ನೂ ಕಷ್ಟವಾಗುತ್ತೆ. ಅದಕ್ಕೋಸ್ಕರ ಮೊದಲು ವಿಶ್ವಮಾತೆ ಗೋಮಾತೆಯ ಸಂರಕ್ಷಣೆ ಆಗಬೇಕು. ನವರಾತ್ರಿಯ ಈ 2ನೇ ದಿನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಭಗವತಿಯ ಅನುಗ್ರಹದೊಂದಿಗೆ ಬ್ರಹ್ಮಚಾರಿಣಿಯ ಅನುಗ್ರಹ ನಮ್ಮ ರಾಜ್ಯದ, ದೇಶದ ಎಲ್ಲ ಗೋ ಸಂಪತ್ತಿನ ಮೇಲಿರಬೇಕು. ಆ ಗೋವಿನ ಅನುಗ್ರಹ ಬೇಕಾಗಿದೆ. ಅದಕ್ಕಾಗಿ ಯಾರು ಗೋಪಾಲಕರಿದ್ದೀರಿ ಇದನ್ನು ತಪ್ಪದಿರ ಪಾಲನೆ ಮಾಡಿ. ಹಾಗೆ ನಿಮಗೆ ಗೊತ್ತಿರುವಂಥ ವಿಚಾರ ಇನ್ನು 10 ಜನಕ್ಕೆ ಕೇಳಿ. ಎಲ್ಲಿ ಸಮಸ್ಯೆ ಅಂತಿದೆಯೋ ಆ ಸಮಸ್ಯೆಗೆ ಧ್ವನಿಯಾಗಿ ನಿಂತ್ಕೊಳ್ಳಿ. ಯಾಕೆಂದರೆ ಒಮ್ಮೆ ಸಂಪತ್ತನ್ನು, ಈ ಗೋ ಸಂಪತ್ತನ್ನು ಕಳ್ಕೊಂಡ್ರೆ ಪುನಃ ಪಡೆಯೋದು ಬಹಳ ಕಷ್ಟವಾಗ್ತಾ ಇದೆ. ಹಾಗಾಗಿ ಪಕ್ಕದ ರಾಜ್ಯಗಳಲ್ಲಿ ಸಾಕಷ್ಟು ಗೋವುಗಳು ಮರಣ ಹೊಂದುತ್ತಾ ಇದೆ. ಅಲ್ಲಿ ದೊಡ್ಡದಾದಂಥ ಮಾರಣ ಯೋಗವನ್ನು ನಡೀತಿದೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ಇವತ್ತು ನಾವು ನಮ್ಮ ರಾಜ್ಯದಲ್ಲೂ ಇದನ್ನು ನಾವು ಶುರು ಮಾಡಬೇಕು. ಆದಷ್ಟು ಬೇಗ ಗೋ ಉಳಿಬೇಕು. ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ 2ನೇ ದಿನದ ಈ ನವರಾತ್ರಿ ಉತ್ಸವ ವೈಭವ, ಈ ವೈಭವೀಪೂರಿತವಾಗಿರ್ತಕ್ಕಂಥ ಈ ಉತ್ಸವದಲ್ಲಿ ಎಲ್ಲರೂ ಸಹಿತ ಪಾಲ್ಗೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಬೆಳಗ್ಗೆ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಮನೆಯಲ್ಲಿ ದೇವರ ಅನುಷ್ಠಾನ. ಸಂಜೆ ಅಂದರೆ 6ರಿಂದ 7 ಗಂಟೆ ಗೋಮಹಾಲಕ್ಷ್ಮಿ ಬರುವ ಕಾಲ, ಅಂದರೆ ಗೋಪ್ರಾರ್ಥನೆ, ಚಂದ್ರ ಉದಯೋನ್ಮುಖರಾಗ್ತಕ್ಕಂಥ ಕಾಲ, ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸುವಂಥ ಕಾಲದಲ್ಲಿ ದೀಪವನ್ನು ಹಚ್ಚಿ ನವರಾತ್ರಿಯ 2ನೇ ದಿನದ ಪೂಜೆ ನಾವು ಪ್ರಾರಂಭಿಸಬೇಕಾಗತ್ತೆ. ಹಾಗಾಗಿ ಮಕ್ಕಳಿಗೂ ಹಿರಿಯರಿಗೂ ಎಲ್ಲರಿಗೂ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಇವತ್ತು ತಾಯಿ ಬ್ರಹ್ಮಚಾರಿಣಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿ ಶ್ರದ್ಧಾಭಕ್ತಿಯಾಗಿ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿ ಮಕ್ಕಳನ್ನು ದೇವರ ಮುಂದೆ ಕೂಡಿಸಿ ದೇವರಿಗೆ ಆರತಿ, ನಂತರ ಮಕ್ಕಳಿಗೆ ಆರತಿ ಮಾಡಿ ಮಕ್ಕಳಿಗೆ ಒಂದಿಷ್ಟು ಪ್ರಸಾದ ರೂಪದಲ್ಲಿ ಏನಾದರೂ ಪ್ರಸಾದವನ್ನು ಕೊಡಿ. ಎಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ. ವೀಕ್ಷಕರು ತಿಳಿಸ್ಕೊಡ್ತಾ ಇದ್ದೀನಿ, 25ನೇ ತಾರೀಕಿನಿಂದ ಆಗಲೇ ನವರಾತ್ರಿ ಮಹೋತ್ಸವ ಪ್ರಾರಂಭ ಮಾಡಿದ್ದಾರೆ. ಅಖಂಡ ಭಾರತ ನವರಾತ್ರಿ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ. ನಾಳೆ 28ನೇ ತಾರೀಕು ತದಿಗೆ ದಿನ ಡಾಕ್ಟರ್ ಮಹರ್ಷಿ ಆನಂದ ಕುಂಜವರು ಆಗಮಿಸ್ತಾ ಇದ್ದಾರೆ. ನವರಾತ್ರಿ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಈ ಒಂದು ವಿಶೇಷ ನವರಾತ್ರಿ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ ಬೆಂಗಳೂರಿನ ಜಕ್ಕೂರಿನಲ್ಲಿ. ಜಕ್ಕೂರು ಡಬಲ್ ರೋಡ್, ಜಕ್ಕೂರು ಏರೋಡ್ರೋಮ್ ಹಿಂಭಾಗ, ಬೆಂಗಳೂರು. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಜಕ್ಕೂರು ಡಬಲ್ ರೋಡ್, ಜಕ್ಕೂರು ಏರೋಡ್ರೋಮ್ ಹಿಂಭಾಗ, ಬೆಂಗಳೂರು. ಇಲ್ಲಿ ನವರಾತ್ರಿ ಮಹೋತ್ಸವನ ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಿದೆ. ನಾಳೆ 28ನೇ ತಾರೀಕು ಸಂಜೆ ಸುಮಾರು 4 ಗಂಟೆ ಹೊತ್ತಿಗೆ ಡಾಕ್ಟರ್ ಮಹರ್ಷಿ ಆನಂದ ಕುಂಜವರು ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾದಂತಹ ಪೂಜಾರಾಧನೆ, ಪೂಜಾನುಷ್ಠಾನವನ್ನು ನೆರವೇರಿಸಲಾಗುತ್ತೆ. ನವರಾತ್ರಿ ಸಂಭ್ರಮದ ಮಹೋತ್ಸವದಲ್ಲಿ ನೀವು ಕೂಡ ಖಂಡಿತವಾಗಿಯೂ ಪಾಲ್ಗೊಳ್ಬಹುದು. ಗುರುಜನ ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ನಾಳೆ ಭಾಗವಹಿಸಿ ಅಖಂಡ ಭಾರತ ನವರಾತ್ರಿ ಮಹೋತ್ಸವದಲ್ಲಿ ಅಂತ ಹೇಳ್ತಾ ಮನೆ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ರಾಶಿಫಲ ತಿಳಿಸ್ಕೊಳ್ಬೇಕು. ಖಂಡಿತಮ್ಮ. ಅಖಂಡ ಭಾರತ ನವರಾತ್ರಿ ಉತ್ಸವ ಎಂಬತಕ್ಕಂಥ ಶೀರ್ಷಿಕೆಯೇ ಬಹಳ ವಿಶೇಷವಾಗಿದೆ. ಅಖಂಡ ಭಾರತ, ಭಾರತದಾದ್ಯಂತ ಶಕ್ತಿಪೀಠಗಳಿದೆ, ಭಾರತದಾದ್ಯಂತ ದೇವಿಯ ಉಪಾಸಕರಿದ್ದಾರೆ. ಪ್ರತಿಯೊಬ್ಬರು ಅಮ್ಮ ಎಂಬತಕ್ಕಂಥ ನುಡಿಯಿಂದಲೇ ನಾವು ಪ್ರಾರಂಭಿಸಬೇಕಾಗಿರ್ತಕ್ಕಂಥ ಮಾತಿದೆ. ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಕಣ್ಣು ಬಿಟ್ಟು ನೋಡಿದ ತಕ್ಷಣ ಆ ಶಿಶು ಕಂದ ಮನೆಗೆ ಕಾಣುವಂಥದ್ದೇ ತನ್ನ ಮಾತೃ ತಾಯಿ. ಅಂತಹ ತಾಯಿ ಆ ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ಮಹೋತ್ಸವ ನಾಳೆ ಜಕ್ಕೂರಿನಲ್ಲಿ ನಡೀತಿರ್ತಕ್ಕಂಥದ್ದು ಅದ್ಭುತವಾದಂಥ ಕಾರ್ಯಕ್ರಮಗಳು. ಈಗಾಗಲೇ ಪ್ರಾರಂಭದಿಂದಲೂ ನಡೀತಾನೆ ಬಂದಿದೆ. ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿದ್ದಾರೆ. ಆದರೆ ನಾಳೆ ಸಂಜೆ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥ ಹೆಣ್ಣು ಮಕ್ಕಳು, ಅಂದರೆ ಜಕ್ಕೂರಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಹೆಣ್ಣು ಮಕ್ಕಳು ಹರಿದ್ರ ಕುಂಕುಮವನ್ನು, ಮಂಗಳ ದ್ರವ್ಯಗಳನ್ನು, ವಿಶೇಷವಾಗಿ ಅರಿಶಿನ, ಕುಂಕುಮ, ಹೂ ಇದಿಷ್ಟನ್ನು ತೆಗೆದುಕೊಂಬಂದರೆ ಸಾಕು. ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಕ್ಷತ್ರ ಮಂಡಲವನ್ನು ಹಾಕಿ ದೇವಿಯ ಉಪಾಸನೆಯನ್ನು ಎಲ್ಲರೂ ಮಾಡೋಣ. ಹಾಗೆ ಬರಬೇಕಾದಾಗ ಪ್ರತಿಯೊಬ್ಬರು ಯಾರ್ಯಾರು ಈ ಪೂಜಾನುಷ್ಠಾನಕ್ಕೆ ಬರ್ತಿದ್ದೀರೋ, ಭಾಗವಹಿಸ್ತಿರೋ, ತಾವು ಒಂದು ತುಪ್ಪದ ಬತ್ತಿ ಅಥವಾ ಮಂಗಳಾರತಿ ಬತ್ತಿ, 2 ದೀಪಗಳು, 1 ಮಂಗಳಾರತಿ ಬತ್ತಿ, ಇದಿಷ್ಟನ್ನು ಮಾತ್ರ ತಾವು ವ್ಯವಸ್ಥೆ ಮಾಡಿಕೊಂಡು ಬನ್ನಿ. ಯಾಕೆಂದರೆ ಬಂದಷ್ಟು ಕಾಲ, ಇದ್ದಷ್ಟು ಕಾಲ, ಅಲ್ಲಿ ದೇವಿಯ ಅನುಷ್ಠಾನ ಮಾಡುವಷ್ಟು ಕಾಲ ಭಗವತಿಯ ಬಗ್ಗೆ ಒಂದು ಚಿಂತನೆ ಇರಲಿ, ಭಗವತಿಯ ಆರಾಧನೆ ಇರಲಿ. ಈ ನವರಾತ್ರಿ ಕಾಲದಲ್ಲೇ ಹಾಕುವಂಥ ಒಂದು ಮಂಡಲವನ್ನು ಹಾಕಿ ವಿಶೇಷವಾದಂಥ ಆರಾಧನೆಯನ್ನು ಎಲ್ಲರೂ ಸಲ್ಲಿಸೋಣ. ಯಾಕೆಂದರೆ ಇಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನನ್ನ ಆತ್ಮೀಯರಾದಂಥ ಮುನೀಂದ್ರ ಅಲ್ವಮ್ಮ? ಹೌದು, ಮುನೀಂದ್ರ ಅವರು ಬಹಳ ಅಚ್ಚುಕಟ್ಟಾಗಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಮಾಡಿರುವ ಕಾರ್ಯಕ್ರಮದ ಸಾರ್ಥಕತೆ ಎಲ್ಲರಿಗೂ ಆಗಬೇಕಾಗಿದೆ. ಭಗವತಿಯ ಅನುಗ್ರಹ ಎಲ್ಲರಿಗೂ ಸಿಗಬೇಕಾಗಿದೆ. ಮುನೀಂದ್ರ ಅವರು ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಆ ಶೀರ್ಷಿಕೆ ಹೆಸರೇ ಬಹಳ ಚೆನ್ನಾಗಿದೆ. ಹಾಗಾಗಿ ದೇವಿಯ ಉಪಾಸನೆ, ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ. ನಾನು ಬರ್ತಿದ್ದೇನೆ, ತಾವೆಲ್ಲರೂ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನ ಇವತ್ತಿರ್ತಕ್ಕಂಥ ರಾಶಿಫಲದ ಬಗ್ಗೆ ಒಂದಷ್ಟು ಚಿಂತನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ
ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಮಾಡುವಂಥ ಕಾಯಕವನ್ನು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಬ್ರಹ್ಮಚಾರಣಿಯನ್ನು ಅಥವಾ ಶಕ್ತಿ ದೇವತೆಯನ್ನು, ದೇವಿ ಔಪಾಸನೆಯನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ದೇವಿಯ ಆ ವಿಶೇಷವಾಗಿರ್ತಕ್ಕಂಥ ಪ್ರಸನ್ನತೆಯನ್ನು, ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಮೇಷರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಮಾಡುವಂತಹ ಕಾಯಕದಲ್ಲಿ ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣಬೇಕು ಎಂಬತಕ್ಕಂತಹ ಮನಸ್ಸಲ್ಲಿದ್ದೀರಿ. ಆದರೂ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ತಾವು ಆಲೋಚನೆ ಮಾಡಿ ಇವತ್ತಿನ ದಿವಸ ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಪೂರ್ವಾಭಿಮುಖವಾಗಿ ಕೂತು ವಿಶೇಷವಾಗಿ ದೇವಿಯ ಉಪಾಸನೆ ಮಾಡ್ತಾ ಒಂದು ಹನಿಯಷ್ಟು ಜೇನುತುಪ್ಪವನ್ನು ಬೆಳಗ್ಗೆ ಆಗಲಿ ಸಂಜೆ ಆಗಲಿ 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಳ್ಳಿ. ವೃಷಭ ರಾಶಿಯವರು 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಹ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಅಂದರೆ 108 ಬಾರಿ ಪಠನೆ ಆದ ನಂತರ ಈ ಜೇನುತುಪ್ಪದ ಪ್ರಸಾದವನ್ನು ತಾವು ಸ್ವೀಕರಿಸಿ ಶ್ರದ್ಧಾಭಕ್ತಿಯಾಗಿ ನಿಮ್ಮ ಮಾತಾಪಿತೃಗಳಿಗೆ, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೆ ಆದರೆ ಸಾಧ್ಯವಾದಷ್ಟು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನು ಕಾಣ್ತೀರಿ. ಯಾಕೆಂದರೆ ಬ್ರಹ್ಮಚಾರಣಿಯ ಇವತ್ತಿನ ಅನುಷ್ಠಾನದಲ್ಲಿ ವೃಷಭ ರಾಶಿಯವರು ಹ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿದ್ದೇ ಆದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳತಕ್ಕಂಥ ಕಾಲ. ತಾವು ಹಾಕುವ ಹೆಜ್ಜೆಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಮನಸ್ಸಲ್ಲಿರ್ತಕ್ಕಂಥವ್ರು. ಆದರೂ ಇವತ್ತಿನ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲವೂ ಇದೆ. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಇದರ ಜೊತೆಗೆ ಗ್ಲೌಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಜಪಿಸ್ತಕ್ಕಂಥದ್ದು. ಗ್ಲೌಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಜಪಾನುಷ್ಠಾನ ಮಾಡಿ ಭಗವತಿಯ ಅನುಗ್ರಹವನ್ನು ಪಡಿಬೇಕು. ಒಂದು ತುಂಡು ಸಣ್ಣದಾದಂತಹ ಒಂದು ತುಂಡಷ್ಟು ಬೆಲ್ಲವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಗ್ಲೌಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿ ಆ ಮಂತ್ರಾನುಷ್ಠಾನ ಆದ ನಂತರ, ಅಂದರೆ 108 ಬಾರಿ ಮಂತ್ರಾನುಷ್ಠಾನ ಆದ ನಂತರ ಆ ಬೆಲ್ಲದ ಮಹಾಪ್ರಸಾದವನ್ನು ತಾವೇ ಸ್ವೀಕರಿಸೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಹುಡುಕೊಳ್ಳಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಬಹಳ ವಿಶೇಷವಾದಂಥ ಸ್ಥಾನದಲ್ಲಿರೋದ್ರಿಂದ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು, ದುಗುಡಗಳನ್ನು ದೂರ ಮಾಡಿಕೊಂಡು ಎಲ್ಲರಲ್ಲೂ ಸಮತೋಲನವಾದಂಥ ಸಂತೋಷಮಯವಾದಂಥ ಒಂದು ಸುಂದರವಾದಂಥ ಒಂದು ಕಾಲಕ್ಕೆ ನೀವು ಹೆಜ್ಜೆ ಇಡಬಹುದು. ಇವತ್ತು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಯಾವುದೇ ಒಂದು ಆತಂಕ ಇದ್ದರೂ, ಯಾವುದೇ ದ್ವಂದ್ವ ಚಿಂತನೆಗಳಿದ್ರೂ ಎಲ್ಲವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿರ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಆತಂಕದಲ್ಲಿದ್ದೀರಿ. ಈ ಸಮಸ್ಯೆಯಿಂದ ಹೊರಬರಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಸಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಕರ್ಕಾಟಕ ರಾಶಿಯವರು ತಪ್ಪದೀರ ಅನುಷ್ಠಾನವನ್ನು ಮಾಡಿ. ಸಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಅನುಷ್ಠಾನ ಮಾಡುವಾಗ ನಿಮ್ಮ ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಅದರ ಮೇಲೆ 1 ಹನಿ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ಮಾಡಿಕೊಂಡು ನಿಮ್ಮ ಬಲಗೈಯಲ್ಲಿ ಇಟ್ಕೊಳ್ಬೇಕು. ಸಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು. ಅದಾದ ನಂತರ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಆ ಒಂದು ಅರಿಶಿಣದ ಉಂಡೆಯನ್ನಿಟ್ಟು ನಮಸ್ಕರಿಸಿಕೊಂಡು ಆಚೆ ಹೊರಡಬೇಕು. ಇಷ್ಟು ಕಾಯಕವನ್ನು ಮಾಡಿದ್ರೆ ಇವತ್ತು ಬಂದೊದಗುವಂಥ ಜಗಳ, ಕದನ, ಯಾವುದೇ ಥರ ಸಮಸ್ಯೆ ಇದ್ದರೂ, ಆತಂಕ ಇದ್ದರೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ
ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತು ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ರಾಯರ ಅನುಗ್ರಹವನ್ನು ಪಡೆದು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಿ ಇವತ್ತಿನ ದಿವಸ ಹಳದಿ ಬಣ್ಣದ ವಸ್ತ್ರವನ್ನು, ಒಂದು ಸಣ್ಣದಾದಂಥ ಕರವಸ್ತ್ರವನ್ನು ಅಥವಾ ನಿಮ್ಮ ಉಡುಗೆ ತೊಡುಗೆಗಳಲ್ಲಿ ಹಳದಿ ವಸ್ತ್ರವನ್ನು ಅಥವಾ ಹಳದಿ ಕಲರ್ ಥ್ರೆಡ್ ದಾರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ, ಜೊತೆಗೆ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಿಂಹರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ, ಹಳದಿ ಕಲರ್ ಇರ್ತಕ್ಕಂಥ ವಸ್ತ್ರ ಇದು ನಿಮ್ಮ ಜೊತೆಯಲ್ಲಿರೋದ್ರಿಂದ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ತೀರಿ. ಆದರೆ ಮಧ್ಯಾಹ್ನ 2ರಿಂದ 4:20 ತನಕ 2 ಗಂಟೆಯಿಂದ 4 ಗಂಟೆ 20 ನಿಮಿಷ ಭಾಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೀಗ ಕನ್ಯಾ ರಾಶಿಯಿಂದ ಖಂಡಿತಮ್ಮ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಚೆನ್ನಾಗಿರ್ತಕ್ಕಂಥ ಆಸ್ಥಾನವಾದ್ದರಿಂದ ಇವತ್ತು ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಿನ ಹಾದಿಯಲ್ಲಿರುತ್ತೆ. ಹಾಗಾಗಿ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆದರೆ ತಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದರ ಫಲಾಫಲಗಳು ಮತ್ತಷ್ಟು ಹೆಚ್ಚಾಗುತ್ತೆ. ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು 1-2-3 ಚಿಟಿಕೆಯಷ್ಟು ಸಕ್ಕರೆಯನ್ನು ನೀರಿಗೆ ಹಾಕಿ, ಸಕ್ಕರೆಯನ್ನು ನೀರಿಗೆ ಹಾಕಿ ಆ ನೀರನ್ನು ಪೂರ್ವಾಭಿಮುಖವಾಗಿ ಇಟ್ಕೊಂಡು ಕೂತ್ಕೊಳ್ತಕ್ಕಂಥದ್ದು. ಅಂದರೆ ಸಕ್ಕರೆ ನೀರು ಪೂರ್ವಾಭಿಮುಖವಾಗಿ ಇಟ್ಕೊಂಡು ನೀವು ಪೂರ್ವಕ್ಕೆ ಮುಖ ಮಾಡಿ ಕೂತು ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 54 ಬಾರಿ ಪಠನೆ ಮಾಡಿ. 54 ಬಾರಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಆದ ನಂತರ ಆ ಸಕ್ಕರೆ ನೀರನ್ನು ಅದನ್ನೇ ಪ್ರಸಾದ ರೂಪದಲ್ಲಿ ತಾವು ಸ್ವೀಕರಿಸಬೇಕು. ಅದಾದ ನಂತರ ಪೂರ್ವಕ್ಕೆ ಮುಖ ಮಾಡಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಅದಾದ ನಂತರ ಬೀಜಾಕ್ಷರಿ ಮಂತ್ರ ಜೊತೆಗೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಮಾಡುವ ಕಾಯಕ ಹೆಚ್ಚಿನ ಯಶಸ್ಸಾಗಿ ಸಿದ್ಧಿಯಾಗಲಿ ಅಂಥೇಳಿ ಬ್ರಹ್ಮಚಾರಿಣಿಯನ್ನು, ಅಂದರೆ ಇವತ್ತಿನ ನವರಾತ್ರಿಯ 2ನೇ ದಿನದ ಬ್ರಹ್ಮಚಾರಿಣಿಯ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹೀಗೆ ಕನ್ಯಾ ರಾಶಿಯವರು ಆರಾಧನೆ ಮಾಡಿದ್ರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯವರಿಗೆ ಇವತ್ತು ಶುಭ ಸಂಧ್ಯಾಕಾಲ ಅಂದರೆ ಸಾಯಂ ಸಂಧ್ಯಾ 4ರಿಂದ 6 ಗಂಟೆ 15 ನಿಮಿಷ, 4ರಿಂದ 6:15 ಇದು ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮೂಗಿತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಹಸನ್ಮುಖಿಯಾಗಿರಿ. ನಗನಗ್ತಾ ಇದ್ದರೆ ಏನೇನು ಬೇಕಾದ್ರೂ ಸಾಧನೆ ಮಾಡ್ಕೊಳ್ಬಹುದು. ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯನ್ನು ಏನಾರು ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದು ಒಳ್ಳೆ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು, ಅದರ ಒಂದು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ದೇವರ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ, ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಇದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು, ಮಾಡಿರ್ತಕ್ಕಂಥದ್ದು ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಎಲ್ಲಿ ತೊಂದರೆ ಆಗುತ್ತೋ, ಎಲ್ಲಿ ಏನು ಸಮಸ್ಯೆ ಆಗುತ್ತೋ, ಹಾಕುವ ಹೆಜ್ಜೆನಲ್ಲಿ ಏನು ವ್ಯತ್ಯಾಸ ಆಗುತ್ತೋ, ಅಥವಾ ನಮ್ಮ ಆಸ್ಥಾನದಲ್ಲಿ ಏನಾದರೂ ತೊಂದರೆ ಆಗ್ಬೋದೇನೋ, ಅಥವಾ ವಾಸ್ತುಗುರದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಎಲ್ಲಿ ವ್ಯಾಜ್ಯಗಳಾಗುತ್ತೋ, ಈ ಪ್ರಕಾರದಂಥ ಆತಂಕ ನಿಮಗೆ ಮನೆ ಮಾಡುತ್ತೆ. ಅದರಿಂದ ಇವತ್ತು ಬೆಳಗ್ಗೆ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಮನೆಯಿಂದ ಆಚೆ ಹೊರಡುವಂಥ ಕಾಲ, ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ಗಂಡಾಂತರಗಳಿಂದ ಹೊರಬರಬಹುದು. ಆದರೂ ಒಂದಷ್ಟು ಬೀಜಾಕ್ಷರಿ ಮಂತ್ರಗಳಿಂದ ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಅಂಗೈಯಲ್ಲಿ ಹಾಕ್ಕೊಂಡು ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಜಪ ಮಾಡಿ, ಅದಾದ ನಂತರ ದಕ್ಷಿಣದಲ್ಲಿರ್ತಕ್ಕಂಥ ಅಂದರೆ ದಕ್ಷಿಣಾಭಿಮುಖವಾಗಿ ನಿಂತು ಆ ಲವಣವನ್ನು ಉಪ್ಪನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಗಂಡಾಂತರಗಳು ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ತಂತ್ರ ಮಂತ್ರಗಳಿಂದಲೋ ಅಥವಾ ಯಂತ್ರಗಳಿಂದಲೋ ಅಥವಾ ದೇವತಾರಾಧನೆಯಿಂದಲೋ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಉದ್ವೇಗತನ, ಒಂದಷ್ಟು ಮುಂಗೋಪ, ಒಂದಷ್ಟು ಮನಸ್ಸಿಗೆ ಸಮಾಧಾನ ಇಲ್ಲದಿರತಕ್ಕಂಥದ್ದು, ಅಥವಾ ಏನಾದರೂ ಒಂದಷ್ಟು ಕೆಡುಕು ಉಂಟಾಗುವಂಥದ್ದು, ಅಥವಾ ಏನಾದರೂ ದೃಷ್ಟಿದೋಷಕ್ಕೆ ಒಳಗಾಗುವಂಥದ್ದು, ಇಂತೆಲ್ಲ ಸಮಸ್ಯೆಗಳಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ವೃಶ್ಚಿಕ ರಾಶಿಯವ್ರಿಗೆ ಆಗ್ಬೋದು. ಆದಷ್ಟು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಅಂಗೈಯಲ್ಲಿ ಒಂದು ಹವಳದ ಉಂಗುರ ಇದ್ದರೆ ಆ ಹವಳದ ಉಂಗುರವನ್ನು ನಿಮ್ಮ ಕಡೆ ತಿರುಗಿಸ್ಕೊಂಡು, ಅಂದರೆ ನಿಮ್ಮ ಕೈ ಸಾಮಾನ್ಯಕ್ಕೆ ಉಂಗುರ ಮುಂಭಾಗದಲ್ಲಿರುತ್ತೆ, ಅದನ್ನು ಒಳಗಡೆ ತೆಗೆದುಕೊಳ್ತಕ್ಕಂಥದ್ದು, ಒಳಭಾಗದಲ್ಲಿ ತೆಗೆದುಕೊಂಡು ಹವಳ ನಿಮಗೆ ಕಾಣೋ ಥರ ಇಟ್ಕೊಂಡು
ಅಲ್ಲಿ ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ತಾವೂ ಸಹಿತ ಜಪ ಮಾಡಿ, ಆ ಜಪ ಆದ ನಂತರ ನಿಮ್ಮ ಎಡಹಸ್ತದಿಂದ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಆ ಹವಳದ ಮೇಲೆ ಹಾಕಿ ಅನಂತರ ಕೈ ತೊಳ್ಕೊಳ್ತಕ್ಕಂಥದ್ದು. ಈ ಪ್ರಕಾರವಾದಂಥ ತಂತ್ರ ಅಂದರೆ ಬಲಹಸ್ತದಲ್ಲಿ ನಿಮಗೆ ಕಾಣುವಂಥ ರೀತಿ ಹವಳವನ್ನು ಇಟ್ಕೊಳ್ಬೇಕು. ಎಡಗೈಲಿರ್ತಕ್ಕಂಥ ಒಂದು ಚಿಟಿಗೆಯಷ್ಟು ಎಡಗೈಯಿಂದ ಅರಿಶಿಣವನ್ನು ತೆಗೆದುಕೊಂಡು ಆ ಹವಳದ ಮೇಲೆ ಹಾಕ್ಕೊಂಡು ತದನಂತರ ಕೈಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು. ಇದನ್ನು ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಯಾರಾದರೂ ಹಸಿವಿಲಿರ್ತಕ್ಕಂಥವ್ರಿಗೂ, ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಅಥವಾ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೂ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಇಂತಹ ಕಾಯಕವನ್ನು ವೃಶ್ಚಿಕ ರಾಶಿಯವರು ಮಾಡಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆ ಅಂದರೆ ಇವತ್ತು ಬ್ರಹ್ಮಚಾರಣಿಯ ಅನುಗ್ರಹ ಬೇಕು. ಜೊತೆಗೆ ನವರಾತ್ರಿಯ 2ನೇ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗುವಂತಹ ಅಡುಕು ತೊಡಕುಗಳನ್ನು, ಸಮಸ್ಯೆಗಳನ್ನು ಮುಕ್ತರಾಗಿ ಒಂದಷ್ಟು ಶಾಂತಿ, ಸಮಾಧಾನವನ್ನು, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಈ ಪ್ರಯತ್ನ ಬೇಕು. ಈ ಪ್ರಯತ್ನ ಪಟ್ಟರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಬೇಕು. ಇಷ್ಟಾರ್ಥ ಸಿದ್ಧಿಗಾಗಿ ತಮ್ಮ ಕಾಯಕದಲ್ಲಿ ಸಾಧ್ಯವಾದಷ್ಟು ಗುರುವಿನ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗ್ಲೌಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿ. ಹಾಗೆ ಸಾಧ್ಯವಾದರೆ ಮನೆಯಲ್ಲಿ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನೇ ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಅಂಗೈಯಲ್ಲಿ ಹಾಕ್ಕೊಂಡು, ಕಡಲೆಬೇಳೆ ಅಥವಾ ಕಡಲೆಕಾಳು ಅದನ್ನು ಅಂಗೈಯಲ್ಲಿ ಹಾಕ್ಕೊಳ್ಳಿ. ಅದನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಒಂದು ಲೋಟ ನೀರಲ್ಲಿ ಆ ಧಾನ್ಯವನ್ನು ಹಾಕಿ. ಈಗ ಬೆಳಗ್ಗೆ ನೀವು ಅನುಷ್ಠಾನವನ್ನು ಮಾಡಬೇಕು. ಆದರೆ ಇದಕ್ಕೆ ಸಂಬಂಧಪಡ್ತಕ್ಕಂತಹ ಮಂತ್ರ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಇವತ್ತಿನ ದಿವಸ ಒಂದು ಚಿಟಿಗೆಯಷ್ಟು ಕಡಲೆಕಾಳನ್ನು ಅಂಗೈಯಲ್ಲಿ ಹಾಕ್ಕೊಂಡು ಆ ಬೀಜಾಕ್ಷರಿ ಮಂತ್ರ ಅನುಷ್ಠಾನ ಒಂದು 108 ಬಾರಿ ಅನುಷ್ಠಾನ ಆದಮೇಲೆ ಅದನ್ನು ನೀರಿಗೆ ಹಾಕಿ. ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ನವರಾತ್ರಿ ಪೂಜೆ ಸಂಧ್ಯಾಕಾಲ, ಆಗ ಪುನಃ ಆ ಕಡಲೆಕಾಳು ಮತ್ತು ನೀರನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಮುಕ್ತರಾಗ್ತೀರಿ. ಸಾಕಷ್ಟು ಕೆಲಸ ಕಾರ್ಯಗಳ ಸಿದ್ಧಿಪಡಿಸ್ಕೊಳ್ತೀರಿ. ತುಂಬ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸಕ್ಕೆ ಒಂದು ಚಾಲನೆ ಕೊಟ್ಟಂಗಾಗುತ್ತೆ. ಯಾವುದೇ ಕೆಲಸ ನಿಂತರೂ ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ಬೇಕು, ಸರಿಯಾದ ಅನುಗ್ರಹನೂ ಬೇಕು. ಅದಕ್ಕಾಗಿ ಗುರು ಹಿರಿಯರ ಆಶೀರ್ವಾದ, ಒಳ್ಳೆ ಮನಸ್ಸಿನಿಂದ ಮಾಡುವ ಕಾಯಕ, ಅದರ ಫಲಗಳು ಸಾಕಷ್ಟು ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ತುಂಬ ದಿನಗಳಿಂದ ಒಳಗಡೆ ಇರ್ತಕ್ಕಂತಹ ಒಂದಷ್ಟು ನೋವಿದೆಯಲ್ಲ, ಯಾರೊಬ್ಬರಲ್ಲೂ ಹೇಳ್ಕೊಳಕ್ಕಾಗ್ದಿರ ನೀವೇ ನೋವು ಅನುಭವಿಸ್ತಾ ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಎಲ್ಲೋ ಒಂದು ಕನ್ಫ್ಯೂಷನ್ ಮಾಡಿಕೊಂಡು ಏನಾದರೂ ಒಂದು ಎಡವಟ್ಟು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿಮ್ಮ ಜಾತಕದಲ್ಲಿದೆ. ಜೊತೆಗೆ ನಿಮ್ಮ ಜಾತಕದಲ್ಲಿ ಬಂದೊದಗುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕಾಗಿದೆ. ಅದಕ್ಕೆ ಅಂತಲೇ ಶಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು. ಶಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ ಸಾಧ್ಯವಾದರೆ ಒಂದಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಇರುವೆಗೂಡಿಗೆ ಹಾಕಿ ಅಲ್ಲಿ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಇವತ್ತು ಮೌನ ತಾಳತಕ್ಕಂಥದ್ದು ಬಹಳ ಉತ್ತಮ. ಯಾರೊಬ್ಬರೊಂದಿಗೂ ಹೆಚ್ಚು ಮಾತು ಬೇಡ, ನೀವು ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ಆದರೆ ಶಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಈ ಕ್ರಮವನ್ನು ಅನುಸರಿಸೋದ್ರಿಂದ ಸಾಕಷ್ಟು ಫಲಗಳನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಆರಾಧ್ಯ ದೇವತೆಯಾಗಿ ದೇವಿಯನ್ನು ಉಪಾಸನೆ ಮಾಡೋದ್ರಿಂದ ಮಕರ ರಾಶಿಯವರು ಎಂಥ ಕ್ಷಣದಲ್ಲಾದರೂ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ದೇವಿಯ ಪ್ರಾರ್ಥನೆಯೂ ಬೇಕು. ಜೊತೆಗೆ ನಿಮ್ಮ ಗ್ರಹಗತಿಗಳಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಆ ಪರಿಹಾರ ಕಂಡುಕೊಳ್ಳುವಂಥ ಮಾರ್ಗ ಸಾಧ್ಯವಾದರೆ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿಯಿಂದ ಒಂದು ವೃತ್ತಾಕಾರವನ್ನು ಬರೀರಿ. ಒಂದು ವೃತ್ತಾಕಾರವನ್ನು ಬರೆದು ಆ ವೃತ್ತದ ಮಧ್ಯದಲ್ಲಿ ನಾವು ನಿಂತ್ಕೋಬೇಕು. ಅಂದರೆ ವೃತ್ತಾಕಾರವನ್ನು ತಾವೇ ಬರೀಬೇಕು, ಬರೆದು ಅದರ ಮಧ್ಯದಲ್ಲಿ ನಿಂತ್ಕೊಂಡು ಶಂ ಎಂಬತಕ್ಕಂತಹ ಮಂತ್ರವನ್ನು 11 ಬಾರಿ ಹೇಳಿ ತದನಂತರ ಶ್ರೀಂ ಎಂಬತಕ್ಕಂಥ ಮಂತ್ರವನ್ನು ಹೇಳಬೇಕು. ಶಂ ಎಂಬತಕ್ಕಂಥ ಮಂತ್ರವನ್ನು 11 ಬಾರಿ ಹೇಳಬೇಕು. ಅದಾದ ನಂತರ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೋಬೇಕು. ಇವತ್ತಿನ ರಾಶಿಫಲ ಎಲ್ಲರಿಗೂ ಒಂದಷ್ಟು ವಿಭಿನ್ನತೆ ಇದೆ. ಯಾಕೆ ಅಂದರೆ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಂಡು ತಾಯಿ ಬ್ರಹ್ಮಚಾರಣಿಯ ವಿಶೇಷವಾದಂತಹ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ನವರಾತ್ರಿಯ 2ನೇ ದಿನದ ಕುಂಭರಾಶಿಯವರ ಫಲಾಫಲಗಳು ಸಹಿತ ಸಾಕಷ್ಟು ಫಲಗಳಿರೋದ್ರಿಂದ ಅದನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಈ ಮಾರ್ಗದಲ್ಲಿದೆ. ಇನ್ನು ನಿಮ್ಮ ಹಸ್ತದಲ್ಲಿ, ನಿಮ್ಮ ಅಂಗೈಯಲ್ಲಿ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಬೆಲ್ಲದ ಪುಡಿ ತೆಗೆದುಕೊಳ್ಳಿ. ಬೆಲ್ಲದ ಪುಡಿಯನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಅನುಗ್ರಹದಿಂದ ಸಿದ್ಧಿಪಡಿಸಿಕೊಂಡು ಪಶ್ಚಿಮಾಭಿಮುಖವಾಗಿ ನಿಂತು ಆ ಪ್ರಸಾದವನ್ನು ತಾವು ಸ್ವೀಕರಿಸಬೇಕು. ಪೂರ್ವಕ್ಕೆ ನಿಂತು ಮಂತ್ರಾನುಷ್ಠಾನ ಆಗಬೇಕು, ಪಶ್ಚಿಮಾಭಿಮುಖವಾಗಿ ನಿಂತು ಆ ಪ್ರಸಾದವನ್ನು ಬೆಲ್ಲವನ್ನು ತಾವೇ ಸ್ವೀಕರಿಸಬೇಕು. ಈ ಪ್ರಕಾರ ಕುಂಭರಾಶಿಯವರು ಮಾಡೋದ್ರಿಂದ ತುಂಬ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಗುರುವಿನ ಅನುಗ್ರಹ ಹೊಂದಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾದಂತನೇ. ಹಾಗಾಗಿ ಇವತ್ತಿನ ದಿವಸ ತಾಯಿ ಬ್ರಹ್ಮಚಾರಣಿಯನ್ನು ಪ್ರಾರ್ಥನೆ ಮಾಡ್ತಾ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿದ ನಂತರ ನಿಮ್ಮ ಕರಹಸ್ತದಿಂದ ಯಾರಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ದೇವಿಯ ದರ್ಶನ ಮಾಡಿಕೊಂಡು ಬನ್ನಿ. ಅಮ್ಮನವರಿಗೆ ಅರ್ಚನಾ ಸಂಕಲ್ಪ ಆದ ನಂತರ ಅಲ್ಲಿ ಕೊಡುವಂಥ ಮಹಾಪ್ರಸಾದ, ಆ ಕುಂಕುಮ ಪ್ರಸಾದವನ್ನು ನಿಮ್ಮ ಲಲಾಟದಲ್ಲಿ, ನಿಮ್ಮ ಹಣೆಯಲ್ಲಿ ಅದನ್ನು ಧಾರಣೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ರಾಶಿಫಲದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ವದಿಂದ ನಿಮ್ಮ ಮನಸ್ಸಲ್ಲಿ ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನವರಾತ್ರಿಯ 2ನೇ ದಿನ ಅರ್ಥಗರ್ಭಿತವಾದಂತಹ ಜೀವನವನ್ನು ತಾವು ಸಾಗಿಸಬಹುದು. ಶುಭ ಸಂಧ್ಯಾಕಾಲ ತಪ್ಪದಿರ ದೇವಿಯ ಉಪಾಸನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶುಚಿ ಭವರೋಗಿನಾಂ ನಿತಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆ ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನವರಾತ್ರಿಯ 2ನೇ ದಿನ ತಾಯಿ ಬ್ರಹ್ಮಚಾರಿಣಿ, ತಾಯಿಯ ಅನುಗ್ರಹ ಸಂಪೂರ್ಣವಾಗಿ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು. ತಾಯಿ ಬ್ರಹ್ಮಚಾರಿಣಿ, ಆಕೆ ನೋಡಿ, ಒಂದು ಕೈಯಲ್ಲಿ ಜಪಮಾಲೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ತಾಯಿಯ ಆ ಒಂದು ಶಕ್ತಿ ಹೇಗೆ, ಬ್ರಹ್ಮಚಾರಿಣಿ ಈ ಒಂದು ತಾಯಿಯಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ಉಣಬಡಿಸ್ತಕ್ಕಂಥ ಆ ಒಂದು ಶಕ್ತಿ ತಾಯಿಯಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ವಿಶೇಷವಾಗಿ ದೇವಿಯ ಔಪಾಸನೆಯನ್ನು ಮಾಡತಕ್ಕಂಥವ್ರಿಗಂತೂ ಬ್ರಹ್ಮಚಾರಿಣಿ ದೇವಿ ಈ ತಾಯಿಯನ್ನು ಆರಾಧನೆಯನ್ನು ಮಾಡಿದ್ರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಮಹಾನ್ ಶಕ್ತಿ ಇರತಕ್ಕಂಥದ್ದು ತಾಯಿ ಬ್ರಹ್ಮಚಾರಿಣಿಯಲ್ಲಿ. ಇವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ತಾಯಿ ಬ್ರಹ್ಮಚಾರಿಣಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಈ ಒಂದು ಸಂಖ್ಯೆ ನೋಡಿ, ನವರಾತ್ರಿಯಲ್ಲಿ 2ನೇ ದಿವಸ ಬಂದಿರತಕ್ಕಂಥದ್ದು ಈ ಒಂದು 2 ಬ್ರಹ್ಮಚಾರಿಣಿ, ಮತ್ತು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಆ 2 ಎಂಬತಕ್ಕಂಥ ಆ ಸಂಖ್ಯೆಗೆ ಇರ್ತಕ್ಕಂಥ ಆ ಒಂದು ಅದೃಷ್ಟವೇ ಬೇರೆ. ಆ ಒಂದು ವಿಶೇಷತೆ ಪ್ರತಿಯೊಂದು ಕೂಡ ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಆ 2 ನವರಾತ್ರಿಯ 2ನೇ ದಿನ, ಆ 2ನೇ ದಿನ ಬಂದಿರತಕ್ಕಂಥದ್ದು ಬ್ರಹ್ಮಚಾರಿಣಿ ತಾಯಿಯ ವಿದ್ಯೆ ಪ್ರತಿಯೊಂದೂ ಕೂಡ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ತಾಯಿಯ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಇವತ್ತಿನ ದಿವಸ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಉತ್ತರಾಭಿಮುಖವಾಗಿ ಕೂತು ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶಿವಾಯ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಕೂಡ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಕ್ಲೀಂ ಓಂ ಓಂ, ಕ್ಲೀಂ ಓಂ ಓಂ, ಕ್ಲೀಂ ಓಂ ಓಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಃ ಶಿವಾಯ. ನಮಃ ಶಿವಾಯ. ವಿಶೇಷವಾಗಿ ಕ್ಲೀಂ ಓಂ ಓಂ
ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ತಾಯಿ ಬ್ರಹ್ಮಚಾರಿಣಿಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ತಾಯಿ ಅನುಗ್ರಹದಿಂದ ನಿಮ್ಗೆ ಸಿಕ್ಕಿರ್ತಕ್ಕಂಥದ್ದಿರುತ್ತೆ. ದೂರಬಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರವಾಗಲಿ, ಮತ್ತು ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ಬಹಳ ಅದೃಷ್ಟವೇ ಅದೃಷ್ಟ. ತಾಯಿ ಬ್ರಹ್ಮಚಾರಿಣಿಯನ್ನ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಗಂಡು ಮಕ್ಕಳು ಪ್ರತಿಯೊಬ್ಬರು ಕೂಡ ಇವತ್ತಿನ ದಿವಸ ಕೆಂಪು ವರ್ಣದಲ್ಲಿರ್ತಕ್ಕಂಥ ಗಂಧ, ರಕ್ತಚಂದನ ಅದನ್ನು ತಾವು ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ಪ್ರತಿಯೊಬ್ಬರೂ ಕೂಡ ಕುಂಕುಮವನ್ನ ನಿಮ್ಮ ಲಲಾಟದಲ್ಲಿ ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಪ್ರತಿಯೊಬ್ಬರು ಕೂಡ ಮಾಡಬೇಕು. ಗಂಡು ಮಕ್ಕಳು ತಾವೆಲ್ಲರೂ ಕೂಡ ಮಾಡಲೇಬೇಕು. ಮತ್ತು ಒಂದು ವೇಳೆ ತಾವು ಆಫೀಸ್ಗೆ ಹೋಗೋ ಜಾಗದಲ್ಲಿ ಇದೊಂದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನಾದರೂ ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ದಯವಿಟ್ಟು ಮಾಡಿ. ಇದನ್ನು ಮಾಡೋದ್ರಿಂದ ಇವತ್ತಿನ ದಿವಸ ಬಂದೊದಗ್ತಕ್ಕಂಥ ಸಣ್ಣ ಪುಟ್ಟ ಕಿಂಚಿತ್ತು ಬಂದಿರತಕ್ಕಂಥ ದೋಷಗಳನ್ನು ಕೂಡ ದೂರ ಮಾಡ್ಕೊಳ್ತೀರಾ. ತಾಯಿಯ ಅನುಗ್ರಹದಿಂದ ಎಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿದ್ರು ಅಂತ್ಯದ ಸಮಯದಲ್ಲಿ ಅಂದುಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದೇ. ಏನನ್ನಾದ್ರೂ ಚಿಂತನೆ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರೋ ಕೆಲಸವನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಾ ಇಲ್ವಾ ಎಂಬತಕ್ಕಂಥ ಮನಸ್ಥಿತಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮಿಶ್ರ ಮನಸ್ಥಿತಿ, ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದಿರುತ್ತೆ. ಆದ್ರೆ ಒಂದು ರೀತಿ ಹೇಳಬೇಕು ಅಂದ್ರೆ ನೆಗೆಟಿವ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಕ್ಕಂಥದ್ದಿರುತ್ತೆ. ಅದನ್ನ ಮಾಡಬೇಡಿ. ಆದಷ್ಟು ಒಳಿತಿನಡೆ ನಡೀತಕ್ಕಂಥದ್ದು ಬಹಳ ಉತ್ತಮ. ದೃಢ ಮನಸ್ಸಿನಿಂದ ತಾಯಿಯನ್ನ ನಂಬಿ ಪ್ರಾರ್ಥನೆಯನ್ನ ಮಾಡಿದ್ರೆ ಅಸಾಧ್ಯವಾದ್ದನ್ನು ಕೂಡ ಸಾಧನೆಯನ್ನು ಪಡಿಸ್ಕೊಳ್ತೀರಾ. ಬಹಳ ವಿಶೇಷವಾಗಿ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಗೋಧಿಯನ್ನ ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಇವತ್ತಿನ ದಿವಸ ತಾವು ಕೂಡ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನ ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲ ಅಂದ್ರೆ ಆ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನ ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನ ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನ ಅಶುಭ ಫಲ ಒಂದಿದೆ. ಆ ಅಶುಭ ಫಲ ಒಂದನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಮಯದ ಅಭಾವವೂ ಕೂಡ ಇದೆ. ಮುಂದಿನ ಭಾಗದಲ್ಲಿ ಪೂಜಾನುಷ್ಠಾನವನ್ನು ಕೂಡ ನಡೆಸ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಕಾಯ್ತಾ ಇರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಹಿಂದಿನ ಭಾಗದಲ್ಲಿ ಶುಭ ಮತ್ತೆ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರನ್ನ ತಿಳಿಸ್ಕೊಟ್ಟಿದ್ದೆ. ಈಗ ಅಶುಭ ಫಲದಲ್ಲಿರ್ತಕ್ಕಂಥವ್ರನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಕುಂಭ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಕುಂಭ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಿದೆ. ಮನಸ್ಸಿಗೆ ಪ್ರಭಾವವನ್ನು ಬೀರ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಎದುರಾಗ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ದೂರಬಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರವಾಗಲಿ, ಯಾವ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ಬೇಕಂದ್ರೂ ಕೂಡ ಅದರ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೂ ಕೂಡ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಆದರೂ ನವರಾತ್ರಿ ಇರ್ತಕ್ಕಂಥದ್ದಿದೆ. ದೇವಿಯ ಅನುಗ್ರಹವನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ತಾಯಿಯಿಂದ ಸಿಗ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಇವತ್ತಿನ ದಿವಸ ಬ್ರಹ್ಮಚಾರಿಣಿ ಈ ದೇವಿಯನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ನಿಮಗೆ ಚುಟುಕು ಅನುಷ್ಠಾನ ಏನಪ್ಪಾ ಅಂದ್ರೆ, ಸಂಜೆ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಕ್ಕಿ, 1 ಹಿಡಿ ಅಕ್ಕಿಯ ಮೇಲೆ ಬೆಲ್ಲವನ್ನ ಇಟ್ಟು ಆ ಬೆಲ್ಲದಲ್ಲಿ ಒಂದು ತುಪ್ಪದ ಬತ್ತಿಯನ್ನ ಇಟ್ಟು ಅದರಿಂದ ಆರತಿಯನ್ನ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇದನ್ನ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನ ಪೂಜಾನುಷ್ಠಾನವೂ ಕೂಡ ಬಾಕಿ ಇರತಕ್ಕಂಥದ್ದಿದೆ. ಅದನ್ನು ಕೂಡ ಪ್ರಾರಂಭ ಮಾಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ಜಾತವೇದಸೇ ಸನವಾಮ ಸೋಮವರಾತಿ ಯತೋ ನಿದಃ ದಿವೇದಃ ಸನಃ ಪರ್ಷತಿ ದುರ್ಗಾನಿ ವಿಶ್ವಾನಾಮೇವ ಸಿಂಧುಂ ದುರಿತಾತ್ಯಗ್ನಿಃ
त्वामग्निवर्णान् तपसा ज्वलन्तीं वैरोचनीं कर्मफलेजुष्टां दुर्गां देवीं शरणमहं प्रपद्ये सुतरसि तरसे नमः। ओम दुर्गायै नमः, ओम कात्यायनी नमः, ओम कौमार्यै नमः, ओम भद्रकाल्यै नमः, ओम महामूर्तये नमः, ओम प्रकृत्यै नमः, ओम विकृत्यै नमः, ओम विद्यायै नमः, ओम सर्वभूतप्रदाय नमः, ओम श्रद्धाय नमः, ओम विभूत्यै नमः, ओम स्वरूभ्ये नमः, परमात्मके नमः, वाचे नमः, पद्मालये नमः, शुचे नमः, स्वाहाय नमः, सुधाय नमः, धन्याय नमः, हिरण्यप्राकाराय नमः, समुद्रतनये नमः, जयाय नमः, मंगलाय नमः, विष्णुवक्षस्थलाय नमः, विष्णुपत्न्यै नमः, प्रसन्नाक्षे नमः, नारायण समर्षदाय नमः, दारिद्र्यध्वंसिन्ये नमः, प्रीतिपुष्टिकरणे नमः, शुक्लमाल्याम्भरधरण्ये नमः, श्रीवते नमः, चक्रेश्वरी बाला त्रिपुरसुन्दरी देवताभ्यो नमः। ओम दशांगम गुगलंदोपम सुगंधं च सुमनोहरम कपिलाग्रसंयुक्तं धूपोऽयं प्रतिगृह्यतां दिव्यधूपमाग्रापयामि। हिरण्यवर्णां हरिणीं सुवर्णरजतस्रजां चन्द्रां हिरण्मयीं